ಎಸ್, ಈಗ ಬಿಗ್ ಬಾಸ್ ಜರ್ನಿಗೆ ಬರೋಣ. ಹ್ಮ್. ಬಿಗ್ ಬಾಸ್ ಜರ್ನಿ ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ? ಬಿಗ್ ಬಾಸ್ ಅನ್ನುವಂತಹ ವೇದಿಕೆನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಗಿಲ್ಲಿ ನಟ ಅವರು ಅಂತ? ಅದೇ ನಾನು ಇದ್ರಲ್ಲೂ ಹೇಳಿದ್ದೀನಿ, ನಾನು 6 ತಿಂಗಳಿಂದ ಏನು ಕೆಲಸ ಇರಲಿಲ್ಲ, ಶೋ ಇರಲಿಲ್ಲ, ಹ್ಮ್. ಅದಕ್ಕೆ ಬಂದಿದ್ದು ಅಂತ. ಆಮೇಲೆ ಇನ್ನೊಂದು ರೀಸನ್ ಏನಂದ್ರೆ ಬಿಗ್ ಬಾಸ್ ಒಂದು ದೊಡ್ಡ ಶೋ ಬೇರೆ, ಆಮೇಲೆ ಅಷ್ಟೇ ಭಯನೂ ಇತ್ತು, ಹ್ಮ್. ಏನಾಗೋಯ್ತದೋ ಏನೋ. ಆಮೇಲೆ ನಾನ್ ಬೇರೆ ಪಳ್ಪಳ್ಳಂಗ್ ಆಡ್ತೀನಿ, ಹ್ಮ್. ಅಲ್ಲಿ ಯಾವ ತರ ಆಗ್ಬಿಡ್ತದೋ ಏನೋ, ಗೊತ್ತಾಯ್ತಿಲ್ವಲ್ಲ ಅಂತಾನೆ ನನಗೂ ಹ್ಮ್. ಹೋಗು ಗಂಟ ಅದ್ ಡೌಟ್ ಅಲ್ಲೇ ಇದೆ, ಏನಾಗೋಯ್ತದ. ನಮ್ಮ ಮನೇಲೂ ಅಷ್ಟೇ, ನೋಡು ಯೋಚನೆ ಮಾಡು, ನನ್ ಮಾತ್ ಕೇಳು, ನಿನ್ ರೇಗ್ಸುದು ಕಾಲ ಎಳಿದು ಇದೆಲ್ಲ ಮಾಡೋದು ಜಾಸ್ತಿ ಸಿಕ್ಕಾಪಟ್ಟೆ ನೀನು, ಹ್ಮ್. ನಮ್ಮನೆ ಬಿಡಲ್ಲ ನೀನು, ಹ್ಮ್. ನಾವೇನೋ ತಡ್ಕತೀವಿ, ನಮ್ಮವನು ನಮ್ಮ ಮಗ ನಮ್ಮ ಇದು ಅನ್ಬಿಟ್ಟು. ಹ್ಮ್. ಅಲ್ಲೋಗ್ಬಿಟ್ರೆ ಅದು ಬೇರೆಯವ್ರ ಪಾಪ ಯಾರೋ ಇರ್ತಾರೆ, ಅದು ಗೊತ್ತಾಗ ಏನ್ ಜಗ್ಗಿಗಳಾಗ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ರಿ ಏನ್ ಮಾಡಿ ಅನ್ನೋ ತರನೇ ಇದ್ದಿದ್ದವ್ರು. ಹಾ. ಆಮೇಲೆ ಅದೇ ಡೌಟ್ ಅಲ್ಲೂ ನಾನು ಇದ್ದೆ ಅಣ್ಣ. ಹ್ಮ್. ಅಯ್ಯೋ ಆಯ್ತದ ಆಗಲ್ವ. ಆಮೇಲೆ ನನಗೆ ಕೂಡ ಹಾಕ್ಬಿಟ್ಟು ಬಿಗ್ ಬಾಸ್ ಮೇಲೆ 100-120 ತಮಾಷೆ ಮಾತ್ರ ಒಂದೇ ಕಡೆ ಇರ್ಬೇಕು, ಹೌದು. ಅದಕ್ಕೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ಬೇಕು, ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರ್ಬೇಕು, ಹ್ಮ್. ಇದೆಲ್ಲ ಕಾಡ್ತಾನೆ ಇರೋದು. ಹ್ಮ್. ಸರಿ ಆಯ್ತು ನೋಡುವ, ಇನ್ನೇನು ಎಲ್ಲಾ ಶೋನು ಮಾಡ್ಬಿಟ್ಟೆ. ಹ್ಮ್. ಶೋಗಳೆಲ್ಲ ರಿಯಾಲಿಟಿ ಶೋಗಳು ಒಂದಷ್ಟು ಅನುಭವ ಆಗೋಯ್ತು, ಇದೊಂದು ಅನುಭವ ಆಗ್ಬಿಡ್ಲಿ, ಹ್ಮ್. ಇದೊಂದು ನೋಡುವ ಏನಾಯ್ತದ ಅನ್ಕಂಡೆ ಬಂದಿದ್ದಾನ ಆ ಭಯದಲ್ಲೇ. ಆಮೇಲೆ ನೋಡಿದ್ರೆ ಅದೇ ಒಂದ್ 7ರಿಂದ 8 ವಾರ ಇರ್ತೀನಿ, ಹ್ಮ್. ಆಮೇಲೆ ಬಂದ್ಬಿಡ್ತೀನಿ, ಒಂದ್ 10 ವಾರ ಇರ್ತೀನಿ ಬಿಡತ್ತಾಗಿ ಹ್ಮ್. ಅನ್ಕಂಡೆ ಇದ್ದು. ಆಮೇಲೆ 16 ಫಿನಾಲ್ ಅವ್ರಿಗೆ ಬಂದೆ, ಅದಾಯ್ತು, ವಿನ್ ಆಗಿದ್ದು. ಆಮೇಲೆ ಆಚೆ ಬಂದಿದ್ದೆಲ್ಲ ಹ್ಮ್. ಈಗ್ಲೂ ನಂಬಕ್ ಆಗದೆ ಇರೋ ವಿಷಯ, ಮಿರಾಕಲ್. ಮಿರಾಕಲ್. ಕಿಚ್ಚ ಸುದೀಪ್ ಸರ್ ಜೊತೆ ಒಂದು ಮಾತು ಹೇಳ್ತೀರಾ, ಹ್ಮ್. ಗಿಲ್ಲಿ ಅವರೇ ಯಾಕೆ ಈ ಶೋ ಇಂಪಾರ್ಟೆಂಟ್, ಯಾಕೆ ವಿನ್ ಆಗ್ಬೇಕು ಅಂತ ಕೇಳಿದಾಗ ನೀವೇನು ಹೇಳ್ತೀರಾ ಅಂತಂದ್ರೆ, ಇಲ್ಲಿವರೆಗೂ ಮಾಡಿರುವಂತ ಶೋಗಳೆಲ್ಲ ಕೂಡ ಯಾವ್ದ್ರಲ್ಲೂ ಕೂಡ ವಿನ್ ಆಗಿಲ್ಲ, ಇದೊಂದು ವಿನ್ ಆಗ್ಬೇಕು ಅನ್ನೋಂಥದ್ದು. ಯಾಕೆ ಆ ಥಾಟ್ ಬಂತು ಅಂತ, ಆ ವಿನ್ನಿಂಗ್ ಮೂಮೆಂಟ್ಗೋಸ್ಕರ ಗಿಲ್ಲಿ ಅವರು ಎಷ್ಟು ವೆಯ್ಟ್ ಮಾಡ್ತಿದ್ರು ಅಂತ? ಅಣ್ಣ ತುಂಬಾ ವೆಯ್ಟ್ ಅಂದ್ರೆ, ಈಗ ಹೆಂಗೆ ಅಂದ್ರೆ, ಈಗ ಎಲ್ಲಾ ಶೋನು ಮಾಡಿ ರನ್ನರ್ ಅಪ್ ವರ್ಗು ಬಂದವ್, ನೀವು ವಿನ್ ಆಗ್ಬೇಕು. ಅದು ಆ ಶೋಲೆ ಇದೆ ಬಿಗ್ ಬಾಸ್ ಶೋಲೆ ಎಂತ ವಿನ್ ಆಗ್ಬೇಕು ಅಂದ್ರೆ ದೊಡ್ಡ ಶೋ. ಹ್ಮ್. ಇಲ್ಲಿ ವಿನ್ ಆದ್ರೆ ಅಷ್ಟೇ. ಹ್ಮ್. ಇದು ನನ್ನ ಪ್ರಕಾರ ಈ ರಿಯಾಲಿಟಿ ಶೋಗಳಲ್ಲಿ ಒಂದು ಟಾಪ್, ಇದಕ್ ಮೇಲ್ ಇಲ್ಲ ಅಂದ್ರೆ ಅದು ಬಿಗ್ ಬಾಸ್ ಅಲ್ವಣ. ಹ್ಮ್. 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 ಅದ್ರಲ್ಲಿ ವಿನ್ ಆಗ್ಬೇಕು ಮೇಯ್ನು. ಆಮೇಲೆ ಇಷ್ಟು ಮಾಡಿ ಈಗ 5-6 ಶೋ ಮಾಡಿ ಇದ್ರಲ್ಲೂ ವಿನ್ ಆಗಿಲ್ಲ ಅಂದ್ರೆ ಅದು ಹಣೆ ಬರ್ದಲ್ಲೇ ಬರ್ದಿಲ್ವೇನೋ ಅನ್ಕೋಬೇಕು, ಆ ತರನೇ ಇದ್ದಿದ್ದು ಮೈಂಡ್ ಸೆಟ್. ಹೊರಗಡೆ ಬಂದ್ಮೇಲೆ ಅಲ್ಲಿ ನೀವೆಲ್ಲ ಬಿಗ್ ಬಾಸ್ ಫಿನಾಲೆ ನಡೀತಾ ಇರ್ತೈತೆ, ಹೊರಗಡೆ ಸಾವಿರಾರು ಸಂಖ್ಯೆಯಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ಫ್ಯಾನ್ಸ್ ಬರ್ತಾರೆ. ಜಾಲಿವುಡ್ ಮುಂದೆ ಏನ್ ಬಿಗ್ ಬಾಸ್ ಮನೆ ಮುಂದೆ ಎಲ್ಲ ನಿಮ್ದಾಗಿರ್ಬೋದು, ಕಾವ್ಯದಾಗಿರ್ಬೋದು, ಕಟೌಟ್ಗಳಾಗ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ಹೂ ಹಾರಗಳನ್ನ ಹಾಕ್ತಾರೆ, ಮದುವೆನೂ ಮಾಡಿಸ್ಬಿಡ್ತಾರೆ ಕಟೌಟ್ಗಳಿಗೇನೆ. ಅದೆಲ್ಲ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದೆರಡು ತುಣುಕುಗಳು ನಿಮ್ ಗಮನಕ್ಕೆ ಬಂದಿರುತ್ತೆ, ನೋಡಿದಾಗ ಏನ್ ಅನ್ನಿಸ್ತು ಅಂತ? ಅಣ್ಣ ಅದ್ ನನಗೆ ತಗೊಳಕ್ಕೆ ಆಯ್ತಿಲ್ಲ. ನಾನು ಇದು ವಿನ್ನಿಂಗು ಅದೆಲ್ಲ ಅನೌನ್ಸ್ ಆದ್ಮೇಲೆ ಕೆಳಗಡೆ ಬರ್ತೀನಿ, ಕೆಳಗಡೆ ಬಂದ ತಕ್ಷಣ ಒಬ್ರು ತೋರಿಸ್ತಾರೆ ನನಗೆ, ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡ್ ಬಂದ್ಬಿಟ್ಟು. ಹೊರಗಡೆ ಒಂದ್ ಸ್ವಲ್ಪ ನೋಡ್ತೀನಿ, ಇದನ್ನ ನೋಡಿ ಒಂದ್ ಸ್ವಲ್ಪ ಅಂದ್ಬಿಟ್ಟು. ಆ ಕಟ್ಔಟ್ ಅದೆಲ್ಲ ನೋಡ್ಬಿಟ್ಟು ಅಣ್ಣ ಸತ್ಯ ಅವ್ರು ತಲೆ ಹಿಡ್ಕೊಬಿಡು, ಅಯ್ಯೋ ಈ ತರ ಎಲ್ಲ ಆಗೈತಾ, ಹಿಂಗಾಗೈತಾ. ಆಮೇಲೆ ಒಳಗಡೆ ಬಂದು ಗೆಸ್ಟ್ಗಳು ಮಧ್ಯ ಹೇಳೋರು, ನಿಮ್ ಹೊರಗಡೆ ಒಂದು ಸರಿ ಬಂದು ನೋಡಿ ನಿಮ್ಗೆ ಹೆಂಗೈತೆ ಕ್ರೇಜು ಅಂತ. ಅಂದ್ರೆ ಎಲ್ರಿಗೂ ಸೇರ್ಸಿ ಹೇಳೋರು, ಒಬ್ಬರಿಗೆ ಅಂತಾನೆ ಹೇಳ್ತಿರಲ್ಲ, ನಿಮ್ಗೆಲ್ರಿಗೂ ಹೆಂಗೈತೆ ಅಂತ ಹೇಳೋರು. ಹೊರಗಡೆ ಬಂದ ಮೇಲೆ ಅದು ನಾವೇನ್ ಕೇಳಿದ್ವೋ ಅಂದ್ರೆ ಒಂದ್ ಫಾರ್ಮಾಲಿಟೀಸ್ಗೋಸ್ಕರ ಹೇಳ್ತಾರೆ, ಅಂದ್ರೆ ಒಂದ್ ಹುಮ್ಮಸ್ ಕೊಡೋಕೋಸ್ಕರ ಹೇಳ್ತಾರೆ ಇರ್ಬೋದು, ಬಟ್ ಅಷ್ಟು ಇರಲ್ವೇನೋ ಅಂತ ನಾನು ಅನ್ಕೊಂಡಿದ್ದು. ಅವ್ರು ಹೇಳೋದ್ಕಿಂತ ಡಬಲ್ ಇತ್ತು ಆಚೆ ಬಂದ, ತ್ರಿಬಲ್ 100 ಟೈಮ್ಸ್ ಜಾಸ್ತಿ ಇತ್ತು ಅನ್ಬೋದಣ್ಣ. ಈ ಟ್ಯಾಟೂ ಹಾಕೊಂಡಿರುವಂತವ್ರು ಬರ್ತಾರೆ, ಅದ್ರ ಜೊತೆಗೆ ನಿಮ್ಗೆ ಎಲ್ಲಾ ಕಡೆನೂ ಪ್ರಚಾರ ಎಲ್ಲ ಮಾಡ್ತಾರೆ. ಸೊ ನೀವ್ ಹೇಳಿದ್ರಿ ಒಂದ್ ಮಾತನ್ನ, ಟ್ಯಾಟೂ ಹಾಕೊಂಡಿರುವಂತವ್ರು ಬಿಗ್ ಬಾಸ್ ಮನೆಗೆ ಬಂದಾಗ ಹೊರಗಡೆ ಬಂದ್ಮೇಲೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಗೊತ್ತು ಇನ್ನೂ ಸಿಕ್ಕಿರಲ್ಲ, ಯಾಕಂದ್ರೆ ನಿಮ್ಮ ಟೈಟ್ ಶೆಡ್ಯೂಲ್ ಹಂಗಿದೆ. ಯಾಕಂತಂದ್ರೆ ಒಂದು 5 ಅವರ್ ಮಲಗ್ತಿದ್ರೆ ಈಗ? ಇಲ್ಲ 5 ಅವರ್ ಇಲ್ಲ, ಒಂದ್ 3-4 ಕಣ್ಣು ನೋಡ್ರೆ ಗೊತ್ತಾಯ್ತು, 3-4 ಅವರ್ ಆ ಟ್ರಾವೆಲಿಂಗ್ ಅಲ್ಲೇ ಸ್ವಲ್ಪ ಮಲಿಕೊಂತೀರಾ. ಸೊ ಯಾವಾಗ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ರ? ಅಣ್ಣ ಈಗ ರೀಸೆಂಟ್ ಆಗಿ ಇದೆಲ್ಲ ಒಂದ್ ಸ್ವಲ್ಪ ಕೆಲ್ಸಗಳು ಮುಗಿಸ್ಕೊಂಡ್ಬೇಟೆ, ಫೋನಲ್ಲಿ ಮಾತಾಡ್ದವ್ರ ಹತ್ರ ನಾನು, ಹಿಂಗೆ ಬಂದು ಸಿಗ್ತೀನಿ ಅಂತ ಫೋನಲ್ಲಿ ಮಾತಾಡ್ದೆ. ಭೇಟಿ ಆಗ್ಬೇಕಣ್ಣ, ಇದೆಲ್ಲ ಮುಗಿಸ್ಕೊಂಡು ಈಗ ರೀಸೆಂಟ್ ಆಗಿ ಮಾತಾಡ್ಸ್ಬೇಕು ಅಣ್ಣ. ಅಂದ್ರೆ ಅಷ್ಟೊಂದು ನಾನು ಅವ್ರ ಒಳಗಡೆ ಬಂದಾಗ ಅವ್ರು ನೋಡ್ಬಿಟ್ಟು ನನಗೆ ಹೆಂಗ ಮಾತೆ ನೀವು ಅದ್ರ ಬೇಕಾದ್ರೆ ನೋಡಿ, ಎಪಿಸೋಡ್ ಮಾತೇ ಆಡಿಲ್ಲ ನಾನು ಜಾಸ್ತಿ. ಅದ್ ನೋಡ್ಬಿಟ್ಟು ಹಂಗೆ ನಿಂತ್ಬಿಟ್ಟೆ, ಸಖತ್ ಎಮೋಷನ್ ಮೂಮೆಂಟ್ ಅದು. ಏನಪ್ಪ ಇದು, ಏನೇ ಗೊತ್ತಿಲ್ಲ, ಗುರಿ ಇಲ್ಲ. ಅಂದ್ರೆ ನನ್ ಯಾರೋ ಒಂದು ರಿಯಾಲಿಟಿ ಶೋ ನೋಡ್ಬಿಟ್ಟು ಅಷ್ಟು ನನ್ನನ್ನ ಪ್ರೀತಿ ಕೊಟ್ಟು, ಆ ಪ್ರೀತಿನ ಒಂದ್ ಟ್ಯಾಟೋ ಮೂಲಕ ತೋರಿಸೋರಲ್ಲ, ಏನೇ ಇದು ಅಂತ. ನಾನು ನಿಜವಲ್ಲ ಒಂದ್ 3-4 ದಿನ ಅದೇ ಫಿನಾಲ್ವರೆಗೂ ಹೆಚ್ಚು ಕಮ್ಮಿ ಅದೇ ಹೆಂಗ್ ಅವರಲ್ಲಿದ್ದೆ, ನಿಜನ ಸುಳ್ಳ ಹೆಂಗ್ ಸಾಧ್ಯ ಇದು ಅಂತ. ಈಗ ಇನ್ನೊಂದೇನಂತಂದ್ರೆ, ಈಗ ಮಳವಳ್ಳಿ ಜನತೆಗಂತೂ ನೀವು
ಗೊತ್ತಿರುವಂತದ್ದು. ಯಾಕಂತಂದ್ರೆ ಅಲ್ಲಿ ಉತ್ಸವ ಮೂರ್ತಿ ತರ ನಿಮ್ಮನ್ನೆಲ್ಲಾನು ಕೂಡ ಮೆರವಣಿಗೆ ಮಾಡಿದ್ರು ಎಲ್ಲ ಆಯ್ತು. ಕರ್ನಾಟಕದ ಬೇರೆ ಬೇರೆ ಕಡೆ ಇರುವಂತವ್ರೆಲ್ಲರೂ ಕೂಡ ಗಿಲ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ವೋಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಅಥವಾ ಕಟ್ಔಟ್ ಹಾಕೋದ್ರ ಮೂಲಕ ಎಲ್ಲ ಹೇಳ್ತಾರೆ. ಮುಂದೊಂದ್ ದಿನ ಅಭಿಮಾನಿಗಳು ಯಾವತ್ತಾದ್ರೂ ಎಲ್ಲರನ್ನು ಕರೆದ್ಬಿಟ್ಟು ಅವ್ರನ್ನ ಭೇಟಿ ಮಾಡುವಂತ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ? ಖಂಡಿತವಾಗ್ಲೂ ಮಾಡ್ತೀನಿ ಅಣ್ಣ. ನಾನೇ ಹೋಯ್ತೀನಿ ಅಣ್ಣ ಊರಿಗೆ. ಒಂದು ರ್ಯಾಲಿ ತರನೋ ಇಲ್ಲ ಒಂದ್ ಫಂಕ್ಷನ್ ಮೂಲಕನೋ ಒಂದೊಂದು ಊರ್ಗೂ ಹೋಗ್ಬಿಟ್ಟು ಅವನ್ನೆಲ್ಲ ನೋಡ್ಬೇಕು, ಅದೆಲ್ಲ ಅನುಭವಿಸ್ಬೇಕು ಅಣ್ಣ. ಅದು ಎಷ್ಟ್ ಜನಕ್ಕೆ ಸಿಗುತ್ತಣ್ಣ ಈ ಪ್ರೀತಿ, ಈ ಇದು ಅದೆಲ್ಲ ನೋಡ್ಬೇಕು, ಭೇಟಿ ಮಾಡ್ಬೇಕು. ನನಗೂ ಸಿಕ್ಕಾಪಟ್ಟೆ ಆಸೆ ಐತಣ್ಣ. ಒಂದೊಂದು ಕಡೆಗೂ ಹೋಗ್ಬೇಕು, ಒಂದೊಂದು ಭಾಗಕ್ಕೂ ಹೋಗ್ಬೇಕು. ನೋಡಿ ಈಗ ನಮ್ ಮಳವಳ್ಳಿಲಿ ರ್ಯಾಲಿ ಆದಾಗ್ಲೇ ಬರೀ ನಮ್ ಮಳವಳ್ಳಿ ಜನ ಮಾತ್ರ ಅಲ್ಲ ಅಣ್ಣ, ನಮ್ ಕಡೆ ಜನ, ಈ ಮಂಡ್ಯ, ಮಳವಳ್ಳಿ, ಮೈಸೂರು ಈ ಜನ ಮಾತ್ರ ಅಲ್ಲ ಅಣ್ಣ, ಉತ್ತರ ಕರ್ನಾಟಕದಿಂದ ಬಂದವ್ರೆ. ಸಖತ್ ಖುಷಿ ಆಗ್ಬಿಡ್ತು. ನಾನು ದಾವಣಗೆರೆಯಿಂದ ಬಂದಿದ್ದೀನಿ, ನಾನು ಇದು ಬಿಜಾಪುರದಿಂದ ಬಂದಿದ್ದೀನಿ, ಇದು ಬಳ್ಳಾರಿ, ಶಿವಮೊಗ್ಗ, ಆ ಕಡೆ ಎಲ್ಲ ಇಂದ ಬಂದಿದ್ದೀನಿ ಅಂದಾಗ ಯಾರಣ್ಣ ಫಸ್ಟ್ ಆಫ್ ಆಲ್. ಆಮೇಲೆ ಉತ್ತರ ಕರ್ನಾಟಕದ ಜನನು ಹಂಗೆ ಅಣ್ಣ, ಒಂದ್ಸತಿ ಪ್ರೀತಿ ಕೊಟ್ರೆ ಇಷ್ಟಪಟ್ರೆ ಎತ್ತು ಬಿಡ್ತಾರೆ. ಆತರ ಅಲ್ಲಿಂದ ಬಂದು ಅಷ್ಟು ದೂರದಿಂದ ಬಂದು ನನ್ ಯಾರು ಫಸ್ಟ್ ಆಫ್ ಆಲ್ ಅವ್ರಿಗೆಲ್ಲ ನನ್ ಏನು, ಅವ್ರೆಲ್ಲ ಹಂಗ್ ಬಂದು ಹಂಗೆಲ್ಲ ಮಾತಾಡಿ ವೆಯ್ಟ್ ಮಾಡಿ ನಿಂತ್ಕೊಂಡ್ ಮಾತಾಡಿಸ್ತಾರೆ ಅಂದ್ರೆ ಅದಕ್ಕೆಲ್ಲ ಆ ಯೋಗ್ಯತೆ ನನ್ಗಿದ್ದದ ಇಲ್ವ ಅನ್ನೋದೇ ಆ ಹ್ಯಾಂಗ್ ಅವರಲ್ಲೇ ನಾನು ಇನ್ನೂ ಅವನೇ ಅಣ್ಣ. ಏನಿದು, ಏನಪ್ಪ ಪವಾಡ ಇದು, ಏನೇ ನನ್ ಜೀವನ, ಏನ್ ನಡೀತಾ ಇದೆಯಾ ಅನ್ನೋ. ಗಿಲ್ಲಿಯವ್ರೆ, ನಂಗೊಂದ್ ಮಾತು ಹೇಳಿ, ನೀವ್ ಎಲ್ಲಿ ಮಚ್ಚೆ ಇಟ್ಟಿದ್ರ ಅಂತ ನನ್ಗೆ ಹೇಳಿ. ನಂಗೆ ಎಲ್ಲಿಂದ ಸೀರಿಯಸ್ ಆಗಿ, ಯಾಕೆಂತಂದ್ರೆ ಸೆಟ್ ಬಾಯಾಗಿ ಎಂಟ್ರಿ ಕೊಡ್ತೀರಾ, ಒಂದಷ್ಟು ರಿಯಾಲಿಟಿ ಶೋಗಳು ಮಾಡ್ತೀರಾ, ಒಂದಷ್ಟು ನಲ್ಲಿ ಮುಳೆ ಅನ್ನುವಂತಹ ಒಂದು ಸೀರೀಸ್ ಗಳನ್ನ ಮಾಡ್ತೀರಾ, ಅಲ್ಲೇ ಜನರ ಪ್ರೀತಿಯನ್ನ ಗೆಲ್ತೀರಾ. ಬಿಗ್ ಬಾಸ್ ಬಂದ್ಬಿಟ್ಟು ಯಾರನ್ನು ಬಿಟ್ಟಿಲ್ಲ ಕಣ್ರಿ. ನೀವು ಯಾರು ಕಲಾವಿದರು ಸಪೋರ್ಟ್ ಮಾಡ್ತಾರೆ, ಶಿವಣ್ಣ ಸಪೋರ್ಟ್ ಮಾಡೋದು ನಾನೇ ಕೇಳಿದೀನಿ. ಶಿವಣ್ಣನ್ಗೆ ಅವ್ರದೇ ಸ್ಟೈಲಲ್ಲಿ ಕೇಳ್ತಾರೆ, ಅದ್ರ ಜೊತೆಗೆ ಯೋಧರು ಕೇಳ್ತಾರೆ. ಪೊಲಿಟಿಷಿಯನ್ಸ್ ಸಾಮಾನ್ಯವಾಗಿ ಬಡವರ ಇನ್ನೇನ್ ಎಲೆಕ್ಷನ್ ಹತ್ರ ಬಂದಾಗ ವೋಟ್ ಕೇಳೋದನ್ನ ನೋಡಿದೀವಿ. ಆದ್ರೆ ಒಬ್ಬ ಗಿಲ್ಲಿ ನಟನಿಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮೂಲಕ, ಪೋಸ್ಟ್ ಮೂಲಕ ಅವ್ರಿಗೆ ವೋಟ್ ಹಾಕಿ ಅನ್ನುವಂಥದ್ದು ಯಾವತ್ತು DK ಸಾಹೇಬ್ರನ್ನ ಮೀಟ್ ಮಾಡಿದ್ರ, CM ಸಿದ್ದರಾಮಯ್ಯ ಸರ್ನ ಮೀಟ್ ಆಗಿದ್ರ, ಇನ್ನೊಂದಷ್ಟು ಜನರೆಲ್ಲರನ್ನು ಪೊಲಿಟಿಷಿಯನ್ಸ್ ಮೀಟ್ ಮಾಡಿದಾರ. ಸೊ ಯಾಕೆ, ಎಷ್ಟು ಪ್ರೀತಿ ಸಿಗ್ತಿದೆ ಇವರಿಗೆ, ಎಲ್ಲಿ ಇಟ್ಟಿದ್ದಾರೆ ಮಚ್ಚೆ ಗಿಲ್ಲಿ ನಟ ಅವರು ಅಂತ ನನಗೆ. ಅದೇ ಮಚ್ಚೆ ಅನ್ನೋದ್ಕಿಂತ ಅಣ್ಣ, ಅದೇ ಈಗ ಪುಷ್ಪಮ್ಮ ಹೇಳಿದ್ರಲ್ಲ, ಈಗ ನಮ್ ಪೂರ್ವಿಕರು ಮಾಡೋದ್ ಪುಣ್ಯನೋ, ನಮ್ಮ ಅಪ್ಪ ನಮ್ಮವ್ವ ಮಾಡಿದ್ ಅದು ಒಳ್ಳೆ ಕೆಲ್ಸನೋ ಇಲ್ಲ ಪುಣ್ಯನೋ, ಅದು ಗೊತ್ತಿಲ್ಲ ಅಣ್ಣ. ಅದ್ ಹೆಂಗೆ ಅಂತ ಈಗ ನೋಡ್ರಿ, ಅದೇ ನೀವ್ ಈಗ ಹೇಳ್ದಂಗೆ ರಾಜಕೀಯ ನಾಯಕರುಗಳು ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ಗೆ ಆತರ ಇದ್ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ಅಷ್ಟೊಂದು ಪ್ರೀತಿಸ್ತಾರೆ. ಅದ್ ನೋಡಿ ವಾಚ್ ಮಾಡಿ ಅದನ್ನ ಹೇಳ್ತಾರೆ. ಅಷ್ಟು ಬಿಜಿ ಇದ್ರು ಆರ್ಟಿಸ್ಟ್, ನಮ್ ಸಿನಿಮಾ ರಂಗದವ್ರು ಎಷ್ಟು ಜನ ಮಾತಾಡೋರೆ, ನಮ್ ಯೋಧರು, ಅವ್ರು ಮಾತಾಡೋರೆ ಅಂದ್ರೇನೆ ಅದು ದೇವ್ರು ಮಾತಾಡ್ದಂಗೆ ಇರ್ತದೆ. ಅವ್ರು ಮಾತಾಡಿರೋದು ಪ್ರತಿಯೊಬ್ರು ಅಣ್ಣ, ಇಂಥವ್ರಂತ ರೈತರು, ನಮ್ ರೈತರು, ಅವ್ರಿಗೆ ಪಾಪ 1000 ಕಷ್ಟ ಇರ್ತದೆ, ಇದು ಏನೋ ಇರ್ತದೆ, ಮಳೆ ಬೆಳೆ ಅಂತ. ಅಂತವ್ರು ಒಂದು ಸಂಕ್ರಾಂತಿ ಹಬ್ಬ ಬರ್ತದೆ, ದನದ ಮೇಲೆಲ್ಲ ಇದು ಬರ್ಸ್ಕೊಂಡ್, ನಾನು ಫೋಟೋ ಬರ್ಸ್ಕೊಂಡು, ಕೈಲ ಕಾವಿಂದು ಫೋಟೋ ಬರ್ಸ್ಕೊಂಡು ಅವರು ಕಿಚ್ಚೊಡಿದ್ವು ಅದ್ರಲ್ಲಿ. ಚಿಕ್ಕ ಮಕ್ಳು, ದೊಡ್ಡ ವಯಸ್ಸಾಗಿರೋ ಎಲ್ಲಾರು ಅಣ್ಣ. ಆಮೇಲೆ ಬೇರೆ ಭಾಷೆಯವ್ರು, ಈಗ ಹಿಂದಿ, ತಮಿಳು, ತೆಲುಗು ಈ ಕಡೆಯವರೆಲ್ಲ, ಆಮೇಲೆ ಹಿಂದಿ ಅದ್ರಲ್ಲೆಲ್ಲ ಒಂದಷ್ಟು ಅಣ್ಣ. ಇದು ಅದ್ ಹೆಂಗೆ ನೋಡಿ, ನಾನು ಅವಾಗಿಂದ 17 ಬಂದವ್ರಿಗೆಲ್ಲ ನೋಡಿ ಕೈ ಶಿವರ್ ಆಗ್ತಿದೆ. ಈಗ ಬಂದ ಆಚೆಗೆ ಬಂದ್ಮೇಲೆ ಕಪ್ಪಿ ಇಳಿದ್ ಎತ್ತದ್ಮೇಲೆ ಅವಾಗಿಂದನು ಅದ ವೈಬ್ರೇಷನ್ ಹಂಗೆ ಐತೆ ಬಾಡಿಲಿ. ಈಗ ತಂದೆ ತಾಯಿಗೆ ಹೋಗ್ತೀರಾ, ಪ್ರತಿದಿನ ನೀವು ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ರು ಅಲ್ಲಿ ತನಕನೂ ಕೂಡ ಎಲ್ರು ಬರ್ತಾನೆ ಇದ್ರು. ಈಗ ಇನ್ನೂ ಜಾಸ್ತಿ ಆಗಿದೆ ಸಂಖ್ಯೆ ಮನೆ ಹತ್ರ ಬರುವಂತವ್ರಿಗೆ. ಅವ್ರು ಹೋಗ್ತಾರೆ, ನೀರು ಕೊಡ್ತಾರೆ, ಕರೀತಾರೆ. ನಿಜವಾಗ್ಲು ಚಿಕ್ಕ ಮಕ್ಕಳು, ನಾನೇ ಚಿಕ್ಕ ಮಗುನ್ ಮಾತಾಡ್ಸಿದೀನಿ. ತುಮಕೂರಿಂದ ಬಂದಿದ್ರು ಚಿಕ್ಕ ಮಗು, ಬಂದ್ಬಿಟ್ಟು ಎಳ್ಳು ಬೆಲ್ಲ ಕೊಟ್ಟು ನಿಮ್ ತಂದೆ ತಾಯಿನ ಮಾತಾಡ್ಸ್ಕೋಬೇಕು, ನಿಮ್ ಅಣ್ಣನ್ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ರೆ. ಆ ಜನರ ಪ್ರೀತಿಗೆ ನೀವಿಲ್ಲ ಅಂತಂದ್ರು ಕೂಡ ನಿಮ್ ಮನೆ ಹತ್ರ ಬರುವಂತದ್ದು. ಯಾಕಂತಂದ್ರೆ ಎಷ್ಟೋ ಸಲ ನಾವ್ ಇದ್ರೂ ಕೂಡ ಎಷ್ಟೋ ಜನ ನಮ್ಮ ಹತ್ರ ಬರಲ್ಲ. ಆದ್ರೂ ನೀವು ಬಿಗ್ ಬಾಸ್ ಮೇಲೆ ಇದ್ದಾಗ್ಲೂ ಕೂಡ ಬಂದ್ ಮಾತಾಡ್ಸ್ಕೊಂಡು ನಿಮ್ ತಂದೆ ತಾಯಿಗೆ ಒಂದು ಸ್ಪಿರಿಟ್ ಅನ್ನ ತುಂಬಿಟ್ಟು, ಇಲ್ಲ ಗೆದ್ದು ಬರ್ತಾರೆ ಅನ್ನುವಂತಹ ಧೈರ್ಯದ ಮಾತುಗಳನ್ನ ಹೇಳೋಗ್ತಾರಲ್ಲ, ಆ ಜನತೆಗೆ ಏನ್ ಹೇಳ್ತೀರಾ ಅಂತ? ಅದೇಣ, ಈಗ ಅಷ್ಟು ಪ್ರೀತಿ, ಅಷ್ಟು ಇದು ನಾನಿಲ್ಲ ಅಂತ ಗೊತ್ತಿದ್ರು, ನಾನು ಈ ಕಡೆ ಇದ್ರು, ಅವರು ನಾನು ಇಲ್ಲಿದ್ದೀನಿ ಅಂತ, ಬೆಂಗಳೂರು ಈ ಕಡೆ ಇದೀನಿ ಅಂತ ಗೊತ್ತಿದ್ರು, ಅವ್ರು ಹೋಗಿ ಮನೆ ಹತ್ರ ಮಾತಾಡ್ಕೊಬ್ರು. ಅದ್ ಎಷ್ಟ್ ಜನಕ್ಕೆ ಸಿಗ್ತದಣ್ಣ ಅದು ಪ್ರೀತಿ ಅಲ್ವಾ? ಸಾಮಾನ್ಯವಾಗಿ ಎಲ್ರಿಗೂ ಸಿಗಲ್ಲ ಅನ್ಸುತ್ತೆ. ಯಾಕಂದ್ರೆ ಅದು ನನ್ನನ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಇದ್ ಮಾಡ್ತಾರೆ, ನಮ್ ತಂದೆ ತಾಯಿನೂ ಅಷ್ಟೇ ಇಷ್ಟಪಟ್ಟು ಮಾತಾಡಿಸ್ತಾರೆ. ಈಗ ಪುಷ್ಪಮ್ಮನ ಏನಂದ್ರು, ಅವ್ರು ಮುಗ್ದ್ರು, ಸಖತ್ತು ಮುಗ್ದ್ರು ಅವರು ಅಂತೆಲ್ಲ ಮಾತಾಡ್ಸಿದ್ರು. ಆ ಮುಗ್ಧತೆನೆ ಅಣ್ಣ ನಿಜವಾಗ್ಲೂ ಕಾಪಾಡುದು ನಮ್ನ, ಎಲ್ಲೋ ಅವ್ರ ಮುಗ್ಧತೆನೆ ಕಾಪಾಡ್ತು ಅಂತ ಅನ್ಸುತ್ತೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.